ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಡಿಗ್ರಿ ಮೇಲೆ ನಾನ್ ಟೆಕ್ನಿಕಲ್ ಜಾಬ್ಗಳು. ನ್ಯೂ ಇಂಡಿಯಾ ಇನ್ಶೂರೆನ್ಸ್, ಇಲ್ಲಿ ಡಿಗ್ರಿ ಮೇಲೆ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಹುದ್ದೆಗಳು. ಎಸ್ಎಸ್ಸಿ ಡಿಪಾರ್ಟ್ಮೆಂಟ್ನಲ್ಲಿ ಎಸ್ಎಸ್ಎಲ್ಸಿ ಕ್ವಾಲಿಫಿಕೇಶನ್ ಮೇಲೆ ಕಾನ್ಸ್ಟೇಬಲ್ ಜಿಡಿ ಹುದ್ದೆಗಳು. ನಮಸ್ಕಾರ, ಶ್ರೀಚಂದನ ಸಿರಿ ಪ್ರೊಡಕ್ಷನ್ಸ್ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ. ಇದು ಉದ್ಯೋಗ ಮಾಲೆ ಬುಲೆಟಿನ್. ಅಂದರೆ ಈ ದಿನದವರೆಗೆ ಯಾವ ಯಾವ ಗವರ್ಮೆಂಟ್ ಜಾಬ್ಗಳನ್ನು ಮತ್ತು ಅಪ್ಲಿಕೇಶನ್ಗಳನ್ನು ಕರೆದಿದ್ದಾರೆ ಎನ್ನುವ ಕುರಿತು ಮಾಹಿತಿ ನೀಡುವ ವಿಡಿಯೋ. ಮೊದಲ ಪ್ರಮುಖವಾದ ಜಾಬ್ ಎಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ನಾನ್ ಟೆಕ್ನಿಕಲ್ ಹುದ್ದೆಗಳು. ಇದು ಡಿಗ್ರಿ ಕ್ವಾಲಿಫಿಕೇಶನ್ ಮೇಲೆ ಕರೆದಿದ್ದಾರೆ. ಬೆಂಗಳೂರು ಸರ್ಕಲ್ನಲ್ಲಿ ಒಟ್ಟು 496 ಪೋಸ್ಟ್ಗಳಿವೆ. ಇದರಲ್ಲಿ 5 ರೀತಿಯ ಜಾಬ್ಗಳನ್ನು ನೀವು ನೋಡಬಹುದು. ಚೀಫ್ ಕಮರ್ಷಿಯಲ್ ಕಮ್ ಟಿಕೆಟ್ ಸೂಪರ್ವೈಸರ್, ಸ್ಟೇಷನ್ ಮಾಸ್ಟರ್, ಗೂಡ್ಸ್ ಟ್ರೈನ್ ಮ್ಯಾನೇಜರ್, ಜೂನಿಯರ್ ಅಕೌಂಟ್ಸ್ ಅಸಿಸ್ಟೆಂಟ್ ಕಮ್ ಟೈಪಿಸ್ಟ್ ಹಾಗೂ ಸೀನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್. ಈ ರೀತಿಯ 5 ಜಾಬ್ಗಳನ್ನು ಕರೆದಿದ್ದಾರೆ. ಇದರಲ್ಲಿ ಕಡೆಯ 2 ಜಾಬ್ಗಳಿಗೆ ಇಂಗ್ಲಿಷ್ ಅಥವಾ ಹಿಂದಿ ಟೈಪಿಂಗ್ ಸ್ಕಿಲ್ಸ್ ಕೂಡ ಬೇಕಾಗುತ್ತದೆ. ವಯೋಮಿತಿ 18 ರಿಂದ 36 ವರ್ಷಗಳು. ಎಂದಿನಂತೆ ಎಸ್ಸಿ ಎಸ್ಟಿಗೆ 5 ವರ್ಷ, ಒಬಿಸಿಗೆ 3 ವರ್ಷ ಹಾಗೂ ಹ್ಯಾಂಡಿಕ್ಯಾಪ್ಗಳಿಗೆ 10 ವರ್ಷಗಳ ಸಡಿಲಿಕೆ ಇರುತ್ತದೆ. ಬೇಕಾಗುವ ಡಾಕ್ಯುಮೆಂಟ್ಗಳೆಂದರೆ ಆಧಾರ್ ಕಾರ್ಡ್ ಮತ್ತು ಅದಕ್ಕೆ ಲಿಂಕ್ ಆಗಿರುವ ಮೊಬೈಲ್ ನಂಬರ್, ಇಮೇಲ್ ಐಡಿ ಮತ್ತು ಮೊಬೈಲ್ ನಂಬರ್, ಕ್ಯಾಸ್ಟ್ ಸರ್ಟಿಫಿಕೇಟ್ನ ಆರ್ಡಿ ನಂಬರ್, ನಿಮ್ಮ ಬ್ಯಾಂಕ್ನ ಅಕೌಂಟ್ ವಿವರಗಳು, ಎಸ್ಎಸ್ಎಲ್ಸಿ ರಿಜಿಸ್ಟರ್ ನಂಬರ್ ಮತ್ತು ಪೂರ್ತಿ ಪಾಸಾದ ಡೇಟ್ನ ಮಾಹಿತಿ ಮತ್ತೆ ಡಿಗ್ರಿ ಪಾಸಾದ ಡೇಟ್ನ ಮಾಹಿತಿ ಬೇಕಾಗುತ್ತದೆ. ಸ್ಕ್ಯಾನ್ ಮಾಡಲು ಬೇಕಾಗುವ ಡಾಕ್ಯುಮೆಂಟ್ಗಳೆಂದರೆ ಪಾಸ್ಪೋರ್ಟ್ ಸೈಜ್ ಫೋಟೋ, ಆದರೆ ಅದಕ್ಕೆ ವೈಟ್ ಬ್ಯಾಕ್ ಗ್ರೌಂಡ್ ಇರಬೇಕಾಗುತ್ತದೆ ಮತ್ತು ಸಿಗ್ನೇಚರ್ ಜೊತೆಗೆ ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಕೂಡ ಸ್ಕ್ಯಾನ್ ಮಾಡಬೇಕಾಗುತ್ತದೆ. ಅಪ್ಲಿಕೇಶನ್ ಹಾಕಲು ಕಡೆಯ ದಿನಾಂಕ 13/10/2024 ಆಗಿರುತ್ತದೆ. ಡಿಪಾರ್ಟ್ಮೆಂಟ್ ಶುಲ್ಕ ಅಂದರೆ ರೈಲ್ವೆ ಡಿಪಾರ್ಟ್ಮೆಂಟ್ ಅವರು ವಿಧಿಸಿರುವ ಶುಲ್ಕ ಎಂದಿನಂತೆ 500 ರೂಪಾಯಿ ಮತ್ತು ಎಸ್ಸಿ ಎಸ್ಟಿ ಮಹಿಳೆಯರಿಗೆ 250 ರೂಪಾಯಿ ಆಗಿರುತ್ತದೆ. ನಮ್ಮ ಸರ್ವಿಸ್ ಶುಲ್ಕ 100 ರೂಪಾಯಿ ಆಗಿದೆ. ಈಗ ಎಲ್ಲಾ ಡಿಪಾರ್ಟ್ಮೆಂಟ್ನವರು ಅಂದರೆ ಕೆಪಿಎಸ್ಸಿ ಡಿಪಾರ್ಟ್ಮೆಂಟ್ ಇರಬಹುದು ಅಥವಾ ಸೆಂಟ್ರಲ್ ಗವರ್ಮೆಂಟ್ನ ಎಸ್ಎಸ್ಸಿ, ಯುಪಿಎಸ್ಸಿ, ಈ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಈಗ ಒಂದು ಪ್ರೊಫೈಲ್ ಅನ್ನು ಕ್ರಿಯೇಟ್ ಮಾಡಿದರೆ ಅದೇ ಪ್ರೊಫೈಲ್ ಇಟ್ಟುಕೊಂಡು ನೀವು ಅದರಲ್ಲಿ ಕರೆಯುವ ಎಲ್ಲಾ ಜಾಬ್ಗಳಿಗೂ ಅಪ್ಲೈ ಮಾಡಬಹುದಾಗಿದೆ. ಇದರಿಂದಾಗಿ ನೀವು ಜಾಬ್ಗಳಿಗೆ ಸುಲಭವಾಗಿ ಅಪ್ಲಿಕೇಶನ್ ಹಾಕಬಹುದಾಗಿದೆ. ಅದೇ ರೀತಿ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲೂ ಸಹ ಹಿಂದೆ ನೀವು ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ದರೆ ಅದೇ ಪ್ರೊಫೈಲ್ ಬಳಸಿಕೊಂಡು ಅಪ್ಲಿಕೇಶನ್ ಹಾಕಬಹುದಾಗಿದೆ. ಇದೇ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಕೆಲವು ದಿನಗಳ ಹಿಂದೆ ಪ್ಯಾರಾಮೆಡಿಕಲ್ ಹುದ್ದೆಗಳನ್ನು ಸಹ ಕರೆದಿದ್ದರು. ಅದನ್ನು ಅಪ್ಲೈ ಮಾಡಲು ಕಡೆಯ ದಿನಾಂಕ 16/9/2024 ಆಗಿರುತ್ತದೆ. ಇದರ ವಿವರವನ್ನು ನಾವು ಕಮೆಂಟ್ ಸೆಕ್ಷನ್ನಲ್ಲಿ ಕೊಟ್ಟಿರುತ್ತೇವೆ. ಮತ್ತೊಂದು ಪ್ರಮುಖವಾದ ಜಾಬ್ ಎಂದರೆ ಎಸ್ಎಸ್ಸಿ ಡಿಪಾರ್ಟ್ಮೆಂಟ್ನಲ್ಲಿ ಕಾನ್ಸ್ಟೇಬಲ್ ಜಿಡಿ, ಸಿಎಪಿಎಫ್, ಸಿಪಾಯಿ, ಎಸ್ಎಸ್ಎಫ್, ಅಸ್ಸಾಂ ರೈಫಲ್ ಮೆನ್ ಒಟ್ಟು 39,481 ಪೋಸ್ಟ್ಗಳನ್ನು ಕರೆದಿದ್ದಾರೆ. ಇದಕ್ಕೆ ಕ್ವಾಲಿಫಿಕೇಶನ್ ಎಸ್ಎಸ್ಎಲ್ಸಿ ಆಗಿರುತ್ತದೆ ಮತ್ತು ಫಿಸಿಕಲ್ ಫಿಟ್ನೆಸ್ ಸಹ ಇರಬೇಕಾಗುತ್ತದೆ. ವಯೋಮಿತಿ 18 ರಿಂದ 23 ವರ್ಷ ಆಗಿದೆ. ಅಪ್ಲೈ ಮಾಡಲು ಕಡೆಯ ದಿನಾಂಕ 14/10/2024 ಆಗಿದೆ. ಮತ್ತೊಂದು ಜಾಬ್ ಎಂದರೆ ನ್ಯೂ ಇಂಡಿಯಾ ಅಶ್ಯೂರೆನ್ಸ್ ಕಂಪನಿಯಲ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್. ಇದರಲ್ಲಿ 2 ರೀತಿಯ ಜಾಬ್ಗಳನ್ನು ಕರೆದಿದ್ದಾರೆ. ಅಕೌಂಟ್ಸ್ ಒಟ್ಟು 50 ಪೋಸ್ಟ್ಗಳು, ಜನರಲಿಸ್ಟ್ ಒಟ್ಟು 120 ಪೋಸ್ಟ್ಗಳು. ಜನರಲಿಸ್ಟ್ಗೆ ನೀವು ಯಾವುದೇ ಡಿಗ್ರಿ ಅಥವಾ ಮಾಸ್ಟರ್ ಡಿಗ್ರಿಯಲ್ಲಿ 60% ತೆಗೆದಿರಬೇಕಾಗುತ್ತದೆ. ಅಕೌಂಟ್ಸ್ಗೆ ಡಿಗ್ರಿ ಅಥವಾ ಪಿಜಿಯಲ್ಲಿ 60% ತೆಗೆದಿರುವ ಜೊತೆಗೆ ಸಿಎ ಮಾಡಿರಬೇಕಾಗುತ್ತದೆ ಅಥವಾ MBA ಫೈನಾನ್ಸ್ ಅಥವಾ MCOM ಮಾಡಿರಬೇಕಾಗುತ್ತದೆ ಮತ್ತು ಅದರಲ್ಲೂ ಸಹ 60% ಅಂಕ ತೆಗೆದಿರಬೇಕಾಗುತ್ತದೆ. ಎಸ್ಸಿ ಎಸ್ಟಿ ಅವರು 55% ತೆಗೆದಿದ್ದರೆ ಸಾಕು. ಈ ಜಾಬ್ಗೆ ವಯೋಮಿತಿ 21 ವರ್ಷದಿಂದ 30 ವರ್ಷ ಆಗಿರುತ್ತದೆ. ಅಪ್ಲಿಕೇಶನ್ ಶುಲ್ಕ 850 ರೂಪಾಯಿ, ಎಸ್ಸಿ ಎಸ್ಟಿ ಮತ್ತು ಹ್ಯಾಂಡಿಕ್ಯಾಪ್ಗೆ 100 ರೂಪಾಯಿ ಆಗಿರುತ್ತದೆ. ನಮ್ಮ ಸೇವಾ ಶುಲ್ಕ 100 ರೂಪಾಯಿ ಆಗಿದೆ. ಈ ಅಪ್ಲಿಕೇಶನ್ ಹಾಕಲು ಕಡೆಯ ದಿನಾಂಕ
29/9/2024 ಆಗಿದೆ. ಈ ಎಲ್ಲಾ ಜಾಬ್ಗಳ ವಿವರಗಳನ್ನು, ಅಂದರೆ ನಾವು ಇಲ್ಲಿ ತೋರಿಸುತ್ತಿರುವ ನೋಟಿಸ್ಗಳನ್ನು ಮತ್ತು ಈ ಜಾಬ್ಗಳ ಸಂಪೂರ್ಣ ಅಧಿಸೂಚನೆ ಅಂದರೆ ನೋಟಿಫಿಕೇಶನ್ನ PDF ಲಿಂಕ್ ಅನ್ನು ಮತ್ತು ಅಪ್ಲೈ ಮಾಡುವ ವೆಬ್ಸೈಟ್ ಲಿಂಕ್ ಇವೆಲ್ಲವನ್ನು ನಾವು ಕಮೆಂಟ್ ಸೆಕ್ಷನ್ ನಲ್ಲಿ ಪ್ರತ್ಯೇಕವಾಗಿ ಕೊಟ್ಟಿರುತ್ತೇವೆ. ಇದರಿಂದ ನಿಮಗೆ ಉಪಯೋಗವಾಗಬಹುದು. ಅದೇ ರೀತಿ ಮುಂಬರುವ ಯಾವುದೇ ಜಾಬ್ಗಳ ಮಾಹಿತಿಯನ್ನು ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಟ್ಟಿರುತ್ತೇವೆ. ಅಂದರೆ ನಾವು ಮುಂದಿನ ವಿಡಿಯೋ ಬುಲೆಟಿನ್ ಅನ್ನು ಹೊರತರುವ ಮುಂಚೆಯೇ ಯಾವುದಾದರೂ ಹೊಸ ಜಾಬ್ಗಳನ್ನು ಬಂದರೆ ನಾವು ಕಮೆಂಟ್ ಸೆಕ್ಷನ್ ನಲ್ಲಿ ಮರೆಯದೆ ಅಪ್ಡೇಟ್ ಮಾಡುತ್ತೇವೆ. ಹಾಗಾಗಿ ನಮ್ಮ ಈ ವಿಡಿಯೋ ಹಾಗೂ ಕಮೆಂಟ್ ಸೆಕ್ಷನ್ ಅನ್ನು ಆಗಿಂದಾಗ್ಗೆ ನೀವು ಚೆಕ್ ಮಾಡಬಹುದು. ಜೊತೆಗೆ ಈ ಎಲ್ಲ ಜಾಬ್ಗಳಿಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದಾಗ ಅಡ್ಮಿಟ್ ಕಾರ್ಡ್ ರಿಲೀಸ್ ಆದರೆ ಅದರ ಮಾಹಿತಿಯನ್ನು ಸಹ ನಾವು ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡುತ್ತೇವೆ. ಅದೇ ರೀತಿ ರಿಸಲ್ಟ್, ಕಟ್ ಆಫ್ ಮಾರ್ಕ್ಸ್ ಈ ಯಾವುದೇ ಮಾಹಿತಿ ನಮಗೆ ದೊರೆತ ತಕ್ಷಣ ನಾವು ಇಲ್ಲಿ ಅಪ್ಡೇಟ್ ಮಾಡುತ್ತೇವೆ. ಈ ಜಾಬ್ಗಳಿಗೆ ಅಪ್ಲೈ ಮಾಡಲು ನೀವು ನಮ್ಮ ಶಾಪ್ಗೆ ಭೇಟಿ ಕೊಡಬಹುದು ಅಥವಾ ವಾಟ್ಸಪ್ ಮೂಲಕ ಸಂಪರ್ಕಿಸಿಯೂ ಸಹ ಅಪ್ಲೈ ಮಾಡಬಹುದಾಗಿದೆ. ಮುಂದಿನ ಉದ್ಯೋಗಮಾಲೆ ಬುಲೆಟಿನ್ ವಿಡಿಯೋವನ್ನು ನಿರೀಕ್ಷಿಸುತ್ತೀರಿ. ವಂದನೆಗಳು.